ಬಿಜೆಪಿ ಅವಿದ್ಯಾವಂತ ಗೂಂಡಾಗಳ ಪಕ್ಷ ಅಂತ ಹೇಳಿದವರು ರಾಘವ್ ಚಡ್ಡಾ. मेरा ये मानना है कि बीजेपी एक गुंडों की पार्टी है, अनपढ़ गुंडों की पार्टी है, वो सिर्फ गुंडागर्दी करते हैं. ಈಗ ಅದೇ ಚಡ್ಡಾ ಅವಿದ್ಯಾವಂತ ಗೂಂಡಾಗಳ ಪಕ್ಷವನ್ನ ಸೇರಿದ್ದಾರೆ. ವಿದ್ಯಾವಂತ ರಾಘವ್ ಚಡ್ಡಾ ಅವಿದ್ಯಾವಂತ ಗೂಂಡಗಳ ಪಕ್ಷವನ್ನ ಸೇರಿದ್ದು ಒಂದು ಸೋಜಿಗ. ಎಎಪಿ ತೊರೆದು ಬಿಜೆಪಿ ಸೇರಿರುವ ಬಗ್ಗೆ ಚಡ್ಡಾ ನೀಡಿರುವ ಸ್ಪಷ್ಟನೆಯನ್ನು ನೋಡುವಾಗ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷ ತನ್ನ ಸಿದ್ಧಾಂತ ವಿಮುಖವಾಗಿದ್ದಕ್ಕೆ, ತನ್ನ ಮೌಲ್ಯಗಳನ್ನು ಕಳೆದುಕೊಂಡಿದ್ದಕ್ಕೆ ತಾನು ಬಿಜೆಪಿ ಸೇರಿದ್ದೇನೆ ಅಂತ ರಾಘವ್ ಚಡ್ಡಾ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿಯಲ್ಲಿ ಯಾವ ಸಿದ್ಧಾಂತ ಇದೆ, ಯಾವ ಮೌಲ್ಯ ಇದೆ? ಬಿಜೆಪಿಯ ಮನುಷ್ಯ ವಿರೋಧಿ ಸಿದ್ಧಾಂತವನ್ನು ಈ ರಾಘವ್ ಚಡ್ಡಾ ಒಪ್ಪಿಕೊಳ್ತಾರ? ಬಿಜೆಪಿಯ ಮೌಲ್ಯವಾದರೂ ಏನು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಮನುಷ್ಯ ವಿರೋಧಿ ಸಿದ್ಧಾಂತ ಒಂದು ಸಿದ್ಧಾಂತವೇ? ಕೋಮುವಾದಿ ಸಿದ್ಧಾಂತವನ್ನು ಸಿದ್ಧಾಂತ ಎಂದು ಒಪ್ಪಿಕೊಳ್ಳಕ್ಕಾಗತ್ತಾ? ಸಂವಿಧಾನ ವಿರೋಧಿ ಸಿದ್ಧಾಂತಗಳು ಸಿದ್ಧಾಂತ ಎನಿಸ್ಕೊಳ್ಳುತ್ತಾ? ಇದು ಚಡ್ಡಾ ಬಗ್ಗೆ ತೂರಿ ಬರುತ್ತಾ ಇರುವ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇಲ್ಲ. ಎಎಪಿ ಮೌಲ್ಯಯುತ ರಾಜಕಾರಣದಿಂದ ದೂರವಾಗ್ತಾ ಇದೆ ಅಂತ ಚಡ್ಡಾ ಹೇಳಿದರೆ ಅದನ್ನು ಸ್ವೀಕರಿಸ್ಬೋದು. ಆದರೆ ಚಡ್ಡಾಗೆ ಬಿಜೆಪಿಯಲ್ಲಿ ಕಂಡ ಮೌಲ್ಯ ಯಾವುದು ಅಂತ ಅವರು ಹೇಳಿಲ್ಲ. ಚಡ್ಡಾರನ್ನೇ ಸೆಳೆದಂಥ ಬಿಜೆಪಿಯ ಆ ಮೌಲ್ಯ ಯಾವುದು ಅಂತ ಒಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಹಾಗೆ ಎಎಪಿ ನಾಯಕರ ಮೇಲಿನ ಭ್ರಷ್ಟಾಚಾರ ಆರೋಪಕ್ಕೆ ನಾನು ಹೊರಬಂದೆ ಅಂತ ಚಡ್ಡಾ ಹೇಳಿದರೆ ಅದನ್ನು ಒಪ್ಪಿಕೊಳ್ಬೋದು. ಆದರೆ ಚಡ್ಡಾ ಸೇರಿರುವ ಬಿಜೆಪಿಯಲ್ಲೇನು ಕಡಿಮೆ ಭ್ರಷ್ಟರಿದ್ದಾರಾ? ಈ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳಿರೋದೇ ಬಿಜೆಪಿಯಲ್ಲಿ ಅಂತ ಜನ ಆಡಿಕೊಳ್ತಾ ಇದ್ದಾರೆ. ಅಂತಹ ಭ್ರಷ್ಟಾಚಾರಿಗಳ ಜೊತೆ ಸೇರಿಕೊಂಡು, ಅಂತಹ ಮನುಷ್ಯ ವಿರೋಧಿ ಸಿದ್ಧಾಂತದವರ ಜೊತೆ ಸೇರಿಕೊಂಡು ಸಿದ್ಧಾಂತ ಮತ್ತು ಮೌಲ್ಯಗಳ ಬಗ್ಗೆ ಮಾತಾಡೋಕೆ ರಾಘವ್ ಚಡ್ಡಾಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ. ತನ್ನ ಅಸಹ್ಯಕರವಾದ ಪಕ್ಷಾಂತರವನ್ನು ಸಮರ್ಥಿಸಲು ಚಡ್ಡಾ ಈಗ ಸಿದ್ಧಾಂತ, ಮೌಲ್ಯ, ತತ್ವ, ನೈತಿಕತೆ ಅಂತೆಲ್ಲ ದೊಡ್ಡ ದೊಡ್ಡ ಪದವನ್ನು ಬಳಸ್ತಾ ಇದ್ದಾರೆ. ಓಕೆ, ಎಎಪಿಯಲ್ಲಿ ಮೌಲ್ಯಗಳಿಲ್ಲ, ನೈತಿಕತೆ ಇಲ್ಲ ಅಂತಾನೆ ಒಪ್ಪಿಕೊಳ್ಳೋಣ. ಆ ಬಿ ಜೆ ಪಿಯಲ್ಲಿರುವ ಮೌಲ್ಯಗಳೇನು ಅಂತ, ತತ್ವಗಳೇನು ಅಂತ, ನೈತಿಕತೆ ಏನು ಅಂತ ಚಡ್ಡಾ ಹೇಳಬೇಕಲ್ಲ. ಯಾವುದು ಮೌಲ್ಯ? ದೇಶವನ್ನು ಲೂಟಿ ಹೊಡಿತಾ ಇರೋದು ಮೌಲ್ಯವ? ದೇಶವನ್ನು ಹಾಳು ಮಾಡ್ತಾ ಇರೋದು ಮೌಲ್ಯವ? ಬಿಜೆಪಿ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅಂತಿದ್ದ ಇದೇ ರಾಘವ್ ಚಡ್ಡಾಗೆ ಈಗ ಬಿಜೆಪಿಯಲ್ಲಿ ಕಂಡಿರುವ ಸಿದ್ಧಾಂತ ಮತ್ತು ಮೌಲ್ಯಗಳು ಏನು ಅನ್ನೋದು ಯಾವೊಬ್ಬ ಭಾರತೀಯನಿಗೂ ಅರ್ಥವಾಗಿಲ್ಲ. ಕಳೆದ ಒಂದು ದಶಕದಿಂದ ಯಾವ ಬಿ ಜೆ ಪಿಯನ್ನು ಅವರು ದೂರ್ತಾ ಇದ್ರು, ಅದೇ ಬಿ ಜೆ ಪಿಯನ್ನು ಸೇರ್ತಾರೆ ಅಂದರೆ ಅವರಿಗೆ ಬಿ ಜೆ ಪಿಯಲ್ಲಿ ಕಂಡ ಮೌಲ್ಯ ಯಾವುದು ಅಂತ ಚಡ್ಡಾ ಅವರೇ ಹೇಳಬೇಕು. ಬಿ ಜೆ ಪಿ ಹೇಗೆ ನೈತಿಕತೆ ಉಳಿಸ್ಕೊಂಡಿದೆ ಅನ್ನೋದನ್ನು ಅವರೇ ಹೇಳಬೇಕು. ಬಿ ಜೆ ಪಿಯ ಸಿದ್ಧಾಂತ ಮತ್ತು ತತ್ವಗಳು ಅವರಿಗೆ ಹೇಗೆ ಪ್ರೇರಣೆಯಾಯಿತು ಅನ್ನೋದನ್ನು ಅವರೇ ಹೇಳಬೇಕು. ಬಿ ಜೆ ಪಿ ಲವ್ ಜಿಹಾದ್ ಆರೋಪ ಒಂದು ಬಕ್ವಾಸ್ ಅಂತ ಹೇಳಿದರು ಚಡ್ಡಾ. ಇನ್ಮೇಲೆ ಅದು ಬಕ್ವಾಸ ಅಲ್ಲ, ವಿಶ್ವಾಸ ಅಂತ ಚಡ್ಡಾ ಅವರೇ ಸ್ಪಷ್ಟಪಡಿಸಬೇಕು. ಬಿಜೆಪಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ರಾಜಕೀಯ ಎದುರಾಳಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಇದೇ ಚಡ್ಡಾ ಆರೋಪಿಸಿದರು. ಈಗ ಇಡಿ ದಾಳಿಗೆ ಒಳಗಾದ ಎಎಪಿಯ ರಾಜ್ಯಸಭಾ ಸದಸ್ಯರನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಅವರು ಬಿಜೆಪಿ ಸೇರಿದ್ದಾರೆ. ಹಾಗಾಗಿ ರಾಘವ್ ಚಡ್ಡಾ ಮತ್ತು ಅವರ ಗೆಳೆಯರು ಬಿಜೆಪಿ ಸೇರಿದ್ದು ತನಿಖಾ ಸಂಸ್ಥೆಗಳ ಭಯದಿಂದ ಅಥವಾ ಮೌಲ್ಯಾಧಾರಿತ ರಾಜಕಾರಣಕ್ಕ ಅನ್ನೋ ಅನುಮಾನ ಇದೆ. ಬಿಜೆಪಿ ಸೇರಿದ ಮೇಲೆ ಚಡ್ಡಾ ಕೂಡ ಬಿಜೆಪಿಯವರ ಥರ ಬಕ್ವಾಸ್ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಅವರೀಗ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಬಗ್ಗೆ ಮಾತಾಡ್ತಾರೆ. ಕೇಜ್ರಿವಾಲರ ಶೀಶ್ ಮಹಲ್ ಬಗ್ಗೆ ಮಾತಾಡುವವರು ಮೋದಿಯವರ ಸಾವಿರಾರು ಕೋಟಿ ಮೌಲ್ಯದ ವಿಮಾನ, 100 ಕೋಟಿ ವೆಚ್ಚದ PM ಕಾಂಪ್ಲೆಕ್ಸ್, 10 ಕೋಟಿ ಮೌಲ್ಯದ ಕಾರುಗಳು, ಲಕ್ಷಾಂತರ ಮೌಲ್ಯದ ಉಡುಗೆ ತೊಡುಗೆಗಳು, ಅದರ ಬಗ್ಗೆಯೂ ಮಾತಾಡಬೇಕಲ್ಲ. ಈಗ ಶೀಶ್ ಮಹಲ್ ಬಗ್ಗೆ ಮಾತಾಡೋ ಚಡ್ಡಾ 7 ಸ್ಟಾರ್ ಹೋಟೆಲ್ ಥರ ಇರುವ ಬಿಜೆಪಿ ಕಚೇರಿಯನ್ನು ನೋಡಿಲ್ವಾ? ಎಲೆಕ್ಷನ್ ಬಾಂಡ್ನಲ್ಲಿ ಬಿಜೆಪಿ ಎಷ್ಟು ಪಡೆದುಕೊಂಡಿದೆ ಅಂತ ಚಡ್ಡಾಗೆ ಅರಿವಿಲ್ವಾ? ಮೋದಿ ಸಾಹೇಬರ ಶೋಕಿ ಜೀವನ ಕಣ್ಣಿಗೆ ಕಾಣ್ತಾ ಇಲ್ವಾ? ಬಿಜೆಪಿಯವರ ಭ್ರಷ್ಟಾಚಾರ ಮತ್ತು ಐಷಾರಾಮಿ ಜೀವನ ಹೇಗಿದೆ ಅಂತ ಚಡ್ಡಾಗೆ ಗೊತ್ತಿಲ್ವಾ? ಬಿಜೆಪಿ ನಾಯಕರು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿ ಪ್ರಸಾರ ಮಾಡ್ತಾ ಇರುವ ಫೇಕ್ ಫೋಟೋಗಳನ್ನು ಕೂಡ ಚಡ್ಡಾ ನಂಬಿದ್ದಾರೆ. ಬಿಜೆಪಿ ಸೇರಿದ ಒಂದೇ ದಿನಕ್ಕೆ ರಾಘವ್ ಚಡ್ಡಾ ಈ ರೀತಿ ಬದಲಾಗ್ತಾರೆ ಅಂದರೆ ಆ ಬಿಜೆಪಿಯಲ್ಲಿ
ಏನೋ ಮ್ಯಾಜಿಕ್ ಇರ್ಬೋದು ಅಂತ ಅನಿಸುತ್ತೆ. BJP ತನ್ನ ವಾಷಿಂಗ್ ಮೆಷಿನ್ಗೆ ಚಡ್ಡಾ ಅವರನ್ನು ಹಾಕಿ ರುಬ್ಬಿದೆ ಅಂತ ಕಾಣುತ್ತೆ. ಎಂತಹದೇ ಭ್ರಷ್ಟರೇ ಇರಲಿ, ಅವರನ್ನು BJP ವಾಷಿಂಗ್ ಮೆಷಿನ್ಗೆ ಹಾಕಿದರೆ ಅದು ಕ್ಲೀನಾಗಿ ಬರುತ್ತೆ ಅಂತ ಈ ಹಿಂದೆ ಇದೇ ಚಡ್ಡಾ ತಮಾಷೆ ಮಾಡಿದರು. ಈಗ ನೋಡಿದರೆ BJPಯ ವಾಷಿಂಗ್ ಮೆಷಿನ್ಗೆ ಬಿದ್ದಿರುವ ಚಡ್ಡಾ ಅವರ ತಲೆ ಕೆಟ್ಟು ಹೋಗಿದೆ ಅನಿಸುತ್ತೆ. ಭ್ರಷ್ಟಾಚಾರದ ಆಂದೋಲನದಲ್ಲಿ ಜನ್ಮ ಪಡೆದ AAP ಪಕ್ಷವೇ ಇವತ್ತು ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿರೋದು ನಿಜವೇ. ಅದೇ ಕಾರಣಕ್ಕೆ ರಾಘವ್ ಚಡ್ಡಾ AAP ತೊರೆದಿದ್ರೆ ಅವರು BJP ಸೇರಲೇಬಾರ್ದಿತ್ತು. ಯಾಕಂದರೆ ಸದ್ಯಕ್ಕೆ ಭಾರತದಲ್ಲಿ BJPಯಷ್ಟು ದೊಡ್ಡ ಭ್ರಷ್ಟ ಪಕ್ಷ ಮತ್ತೊಂದಿಲ್ಲ ಅಂತ ಚಡ್ಡಾ ಸೇರಿದಂತೆ ಎಲ್ರಿಗೂ ಗೊತ್ತಿರುವ ಸತ್ಯ. ಹಾಗಾಗಿ AAPಯ ಭ್ರಷ್ಟಾಚಾರದ ಕಡೆಗೆ ಬೆರಳು ತೋರಿಸಿ ಚಡ್ಡಾ ಮತ್ತು ಗ್ಯಾಂಗ್ BJP ಸೇರಿರುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ತಪ್ಪಾದ ಪಕ್ಷದಲ್ಲಿದ್ದ ಸರಿಯಾದ ರಾಜಕಾರಣಿ ಅಂತ ರಾಘವ್ ಚಡ್ಡಾ ತನ್ನನ್ನು ತಾನೇ ಬಣ್ಣಿಸಿದ್ದಾರೆ. ಆದರೆ ವಾಸ್ತವ ಏನಂದರೆ ಈ ಚಡ್ಡಾ ಕೂಡ ಲಜ್ಜೆಗೆಟ್ಟ ರಾಜಕಾರಣಿ. ಇಲ್ಲಾಂದರೆ ಅವರು ಮೌಲ್ಯಗಳ ಬಗ್ಗೆ ಮಾತಾಡ್ತಾ BJPಯನ್ನು ಸೇರಲು ಸಾಧ್ಯವೇ ಆಗ್ತಾ ಇರಲಿಲ್ಲ. BJP ಪಕ್ಷ ಕಂಸ, ಕೇಜ್ರಿವಾಲ್, ಕೃಷ್ಣ ಅಂತ ರಾಘವ್ ಚಡ್ಡಾ ಹಿಂದೊಮ್ಮೆ ಹೇಳಿದರು. ಈಗ ಅದೇ ಚಡ್ಡಾ ಕೃಷ್ಣನನ್ನು ತೊರೆದು ಕಂಸನ ಬಳಿಗೆ ಹೋಗಿದ್ದಾರೆ. ಮಹಾಭಾರತದಲ್ಲಿ ಕಂಸನ ಕತೆ ಏನಾಯಿತು ಅಂತ ನಮಗೆಲ್ಲ ಗೊತ್ತೇ ಇದೆ. ಈ ಚಡ್ಡಾ ಕೂಡ ಮತ್ತೊಬ್ಬ ಅಣ್ಣಾಮಲೈ ಆಗ್ತಾರೆ ಅಂತ ಯುವ ಸಮೂಹ ಈಗಾಗಲೇ ಭವಿಷ್ಯ ಹೇಳಿಯಾಗಿದೆ. ಇದೇ ಚಡ್ಡಾರನ್ನ ಭಾರತದ ಜೆನ್ಜಿ ಪೀಳಿಗೆ ತಮ್ಮ ಭವಿಷ್ಯ ಎಂಬಂತೆ ನೋಡ್ತಾ ಇತ್ತು. ಆದರೆ ಜೆನ್ಜಿ ಪೀಳಿಗೆಯ ಲೀಡರ್ ಈಗ ಕೇವಲ BJPಯ ಜಿ ಹುಜೂರ್ ಕಾರ್ಯಕರ್ತನಾಗಬೇಕಾದ ಪರಿಸ್ಥಿತಿ ಬಂದಿದೆ. ಅದೇ ಕಾರಣಕ್ಕೆ ಚಡ್ಡಾ BJPಯನ್ನು ಸೇರಿದ್ದು ಜೆನ್ಜಿ ಪೀಳಿಗೆಗೆ ಇಷ್ಟ ಆಗಿಲ್ಲ. ಹಾಗಾಗಿ ಚಡ್ಡಾ ಅವರ ಜನಪ್ರಿಯತೆ ಕುಸಿತಾ ಇದೆ. ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಚಡ್ಡಾ ಅವರನ್ನ ಹಿಂಬಾಲಕರು ಅನ್ಫಾಲೋ ಮಾಡ್ತಾ ಇದ್ದಾರೆ. ಚಡ್ಡಾ BJP ಸೇರಿದ 24 ಗಂಟೆಗಳಲ್ಲಿ ಸುಮಾರು 20 ಲಕ್ಷ ಮಂದಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. BJP ಸೇರೋ ಮೊದಲು ರಾಘವ್ ಚಡ್ಡಾ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 14.6 ಮಿಲಿಯನ್ ಫಾಲೋವರ್ಗಳಿದ್ರು. ಈ ಹೊತ್ತಿಗೆ ಅದು 12.2 ಮಿಲಿಯನ್ಗೆ ಕುಸಿದಿದೆ. ಈಗಾಗಲೇ 2.4 ಮಿಲಿಯನ್ ಫಾಲೋವರ್ಗಳನ್ನು ಅವರು ಕಳೆದುಕೊಂಡಿದ್ದಾರೆ. ಅಸಲಿಗೆ ಇದಕ್ಕಿಂತ ಹೆಚ್ಚಿನ ಫಾಲೋವರ್ಗಳನ್ನು ಚಡ್ಡಾ ಕಳೆದುಕೊಂಡಿದ್ದಾರೆ. ಅದನ್ನ ಮರೆಮಾಚಲು ಚಡ್ಡಾ ಅವರ PR ಟೀಮ್ ಸರ್ಕಸ್ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಹಲವಾರು ನಿಷ್ಕ್ರಿಯ ಖಾತೆಗಳು ಮತ್ತು ಮಾರ್ಚ್ 25ರ ನಂತರದಲ್ಲಿ ರಚನೆಯಾಗಿರುವ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಚಡ್ಡಾ ಅವರನ್ನು ಫಾಲೋ ಮಾಡ್ತಿರೋದು ಕಂಡು ಬಂದಿದೆ. ಈ ಜನಪ್ರಿಯತೆ ಸೋಷಿಯಲ್ ಮೀಡಿಯಾ ಫಾಲೋವರ್ಗಳಿಗೂ ರಾಘವ್ ಚಡ್ಡಾ ಈಗ ಭಾರತದ ರಾಜಕಾರಣದಲ್ಲಿ ವಿಲನ್ ಆಗಿದ್ದಾರೆ. ಚಡ್ಡಾ ಎಷ್ಟೇ ಸ್ಪಷ್ಟನೆ ಕೊಟ್ಟರೂ ಅದು ಅರ್ಥಹೀನ.